ನಮಸ್ತೆ ಮಕ್ಕಳೇ. ಈ ದಿನ ನಾವು ಮಕ್ಕಳೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ನೀವು ಮಕ್ಕಳೇ ನೀವು ಕಲ್ತ್ರಿ ಪ್ರಾಚೀನ ಕಾಲದಿಂದಲೂ ಕೂಡ ಯುರೋಪ್ ಖಂಡ ಮತ್ತು ಏಷ್ಯಾ ಖಂಡಕ್ಕೆ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇಟಲಿ ಮತ್ತು ಅರಬ್ಬರು ಈ ಒಂದು ವ್ಯಾಪಾರದ ಏಕಸ್ವಾಮ್ಯವನ್ನು ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಯುರೋಪಿಯನ್ನ ಇನ್ನಿತರ ರಾಷ್ಟ್ರಗಳು ಪೋರ್ಚುಗಲ್ ಮತ್ತು ಸ್ಪೇನ್ ಈ ಒಂದು ಇಟಲಿ ಮತ್ತು ಅರಬ್ಬರೊಂದಿಗೆ ಪೈಪೋಟಿಯನ್ನು ಮಾಡಿ ಅವರು ಪ್ರತ್ಯೇಕವಾಗಿ ಒಂದು ಜಲಮಾರ್ಗವನ್ನು ಸಮುದ್ರ ಮಾರ್ಗವನ್ನು ಏಷ್ಯಾ ಖಂಡಕ್ಕೆ ಕಂಡಿಡಿದ್ರು. ಆಗ್ಲಿಂದ ಏನಾಯಿತು, ಭಾರತಕ್ಕೂ ಮತ್ತು ಯುರೋಪ್ ಖಂಡಕ್ಕೂ ಒಂದು ಹೊಸ ಜಲಮಾರ್ಗ ತೆರ್ಕೊಂತು. ಆಗ ಯುರೋಪಿಯನ್ನರು ಅನೇಕರು ನಮ್ಮ ಭಾರತಕ್ಕೆ ಬಂದರು ಅಂತ ಕಲ್ತ್ವಿ. ಮೊದಲು ಪೋರ್ಚುಗೀಸರು ಬಂದರು, ನಂತರ ಡಚ್ಚರು ಬಂದರು. ನಂತರ 18ನೇ ಶತಮಾನದಲ್ಲಿ ಯಾರಿಗೆ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಪೈಪೋಟಿ 3 ಕರ್ನಾಟಿಕ್ ಯುದ್ಧಗಳು ನಡೀತು. ಆ ಯುದ್ಧದಲ್ಲಿ ಮೊದಲು ಬಂದು ಪೋರ್ಚುಗೀಸರು, ಅವರು ಏನಾಯಿತು, ಸೋಲಲ್ಪಟ್ಟರು. ನಂತರ ಡಚ್ಚರು ಭಾರತದಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ನಂತರ 18ನೇ ಶತಮಾನದಲ್ಲಿ ಯಾರಿಗೆ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಪೈಪೋಟಿ ನಡೆದು 3 ಕರ್ನಾಟಿಕ್ ಯುದ್ಧಗಳು ನಡೀತು. ಆ ಒಂದು ಕರ್ನಾಟಿಕ್ ಯುದ್ಧಗಳಲ್ಲಿ ಜಯವನ್ನು ಗಳಿಸಿದವರು ಯಾರು? ಬ್ರಿಟಿಷರು. ಕೊನೆಗೆ ಫ್ರೆಂಚರು ಈ ಒಂದು ಯುದ್ಧಗಳಲ್ಲಿ ಸೋಲನ್ನು ಅನುಭವಿಸಿದ್ರು. ಅದಾದ ನಂತರ ಇಡೀ ಭಾರತದ ಏಕಮೇವ ಅಧಿಕಾರಿಗಳಾಗಿ ನಮ್ಮ ದೇಶದಲ್ಲಿ ನೆಲೆಗೊಂಡವರು ಯಾರಪ್ಪ ಅಂದರೆ ಬ್ರಿಟಿಷರು. ಮಕ್ಕಳೇ, ಆಮೇಲೆ ಏನಾಯಿತು, ಬ್ರಿಟಿಷರು ಒಂದೊಂದೇ ಸ್ಥಳಗಳಾಗಿ ಭಾರತವನ್ನು ಆಕ್ರಮಣ ಮಾಡ್ಕೊಂಡು ಬಂದರು. ಆಮೇಲೆ ನಿಮಗೆ ಗೊತ್ತು ಮಕ್ಕಳೇ, ಪ್ಲಾಸಿ ಕದನ ಅಂತ ನಾವು ಕರಿತೀವಿ. 1757ರಲ್ಲಿ ಪ್ಲಾಸಿ ಕದನ ನಡೀತು. ಬ್ರಿಟಿಷರು ಸಿರಾಜುದ್ದೌಲ್ ಅನ್ನುವಂಥ ಬಂಗಾಳದ ನವಾಬನ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಬಂಗಾಳದ ಮೇಲೆ ಯಾಕೆ ಅವರು ಹೋರಾಟವನ್ನು ಮಾಡಿದ್ರು ಅಂದರೆ, ಇಡೀ ಭಾರತದಲ್ಲಿಯೇ ಅತಿ ಫಲವತ್ತಾದಂಥ ಒಂದು ಸಂಪದ್ಭರಿತವಾದಂಥ ಒಂದು ಪ್ರದೇಶವಾಗಿತ್ತು ಬಂಗಾಳ. ಆ ಬಂಗಾಳವನ್ನು ವಶಪಡಿಸ್ಕೊಳ್ಳೋದಕ್ಕೆ ನೋಡಿದ್ರು. ಹೀಗೆ ಪ್ಲಾಸಿ ಕದನ ನಡೀತು. ಹೀಗೆ ಬ್ರಿಟಿಷರಿಗೂ ಮತ್ತು ಸಿರಾಜುದ್ದೌಲನಿಗೂ ಯುದ್ಧ ನಡೀತು. ಆ ನಂತರ ಅಲ್ಲಿ ಸಿರಾಜುದ್ದೌಲನನ್ನು ಅವರು ಹಿಡಿದು ಅವನನ್ನು ಸಾಯಿಸಿದ್ರು ಮಕ್ಕಳೇ. ಇದು ಪ್ಲಾಸಿ ಕದನ. ಮಕ್ಕಳೇ, ಇದಾದ ನಂತರ ನೀವು ಕಲಿತೀರ ಯಾವ ಒಂದು ಕದನ? ಇದು ಬಕ್ಸಾರ್ ಕದನ. ಬಕ್ಸಾರ್ ಕದನ ನಡೆದ ವರ್ಷ 1764. ಮಕ್ಕಳೇ, ಇಲ್ಲಿ ಬಕ್ಸಾರ್ ಕದನದ ಬಗ್ಗೆ ನೀವು ಹೆಚ್ಚೆಚ್ಚು ವಿವರವನ್ನು ನೀವು ಈ ಒಂದು ತರಗತಿಯಲ್ಲಿ ಕಲಿತೀರ ಮಕ್ಕಳೇ. ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರ. ಈತನು ಸಹ ಆರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದಿದ್ದನು. 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಕಂಪನಿಗೆ ಬಿಟ್ಟುಕೊಟ್ಟನು. ಆದರೆ ಶೀಘ್ರವೇ ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರ ರಾಜನೆಂದು ಭಾವಿಸಿದನು. ಮಕ್ಕಳ, ಪ್ಲಾಸಿ ಕದನ ಆದ ನಂತರ ಬಂಗಾಳದ ನವಾಬನಾದವನು ಯಾರು? ಮೀರ್ ಜಾಫರ್ ಅನ್ನೋ ವ್ಯಕ್ತಿ. ಪ್ಲಾಸಿ ಕದನ 1757ರಲ್ಲಿ ನಡೀತು. ಆಗ ಅದ ನಂತರ ಯುದ್ಧದ ನಂತರ ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನಾಗಿದ್ದವನು ಮೀರ್ ಜಾಫರ್ ಸಾಕಷ್ಟು ಸುಮಾರು 17 ಕೋಟಿ ರೂಪಾಯಿಗಳನ್ನು 70 ಲಕ್ಷ ರೂಪಾಯಿಯನ್ನು ಬ್ರಿಟಿಷರಿಗೆ ಕೊಟ್ಟ. ಆದರೆ ಸಂಪೂರ್ಣವಾಗಿ ಮೀರ್ ಜಾಫರ್ ಬ್ರಿಟಿಷರನ್ನು ತೃಪ್ತಿಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅನಂತರ ಏನು ಮಾಡಿದ್ರು ಬ್ರಿಟಿಷರು? ಬಂಗಾಳದ ನವಾಬನಾದ ಮೀರ್ ಜಾಫರ್ನನ್ನು ಅವನ ಸ್ಥಾನದಿಂದ ಕಿತ್ತುಹಾಕಿ ಮತ್ತೊಬ್ಬನನ್ನು ನವಾಬನನ್ನಾಗಿ ಮಾಡಿದ್ರು. ಅವನೇ ಮೀರ್ ಕಾಸಿಂ. ಹಾಗಾದರೆ ಬಂಗಾಳದ ನವಾಬನಾಗಿದ್ದವನು ಯಾರು ಅಂದರೆ ಮೀರ್ ಕಾಸಿಂ. ಅವನೊಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಈತ ಪ್ರಾರಂಭದಲ್ಲಿ ತುಂಬ ನಿಷ್ಠೆಯಿಂದ ಗೌರವವನ್ನು ಕೊಡ್ತಾ ಇದ್ದ ಯಾರಿಗೆ? ಬ್ರಿಟಿಷರಿಗೆ. ಅದ್ರ ಜೊತೆಗೆ 2 ಲಕ್ಷ ಪೌಂಡ್ ಹಣವನ್ನು, ಅದರ ಜೊತೆಗೆ ಅನೇಕ ಪ್ರದೇಶಗಳನ್ನು ಮೀರ್ ಕಾಸಿಂ ಅನ್ನೋನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿದ್ದ. ಯಾವಾಗಲೂ ಈ ಬ್ರಿಟಿಷರ ಎಲ್ಲ ಬಯಕೆಗಳನ್ನು, ಆಸೆಗಳನ್ನ ಪೂರೈಸಬೇಕಾಗಿತ್ತು. ಅವ್ರು ಹೇಳ್ದಂಗೆ ಕುಣಿಬೇಕಾಗಿತ್ತು ಮೀರ್ ಕಾಸಿಂ. ಬ್ರಿಟಿಷರ ಕೈಗೊಂಬೆ ಆಗಿದ್ದ. ಇವನಿಗೆ ತುಂಬ ಬೇಸರ ಆಯಿತು. ಆಗ ಇವನು ಮೀರ್ ಕಾಸಿಂ ಏನು ಮಾಡ್ದ? ತನ್ನನ್ನು ಒಬ್ಬ ಸ್ವತಂತ್ರ ರಾಜ ಅಂತ ಭಾವಿಸ್ಕೊಂಡ. ಯಾರು? ಮೀರ್ ಕಾಸಿಂ. ಮಕ್ಕಳ, ಈ ಚಿತ್ರದಲ್ಲಿ ನೀವು ಅವನನ್ನು ನೋಡ್ತಾ ಇದ್ದೀರಾ. ದಸ್ತಕ್ನ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸಿದನು. ಈಗಾಗಲೇ ಬಂಗಾಳದ ನವಾಬನಿಂದ ದಸ್ತಕ್ಗಳನ್ನು ಪಡ್ಕೊಂಡಿದ್ರು ಯಾರು? ಬ್ರಿಟಿಷರು. ಬ್ರಿಟಿಷ್ ಕಂಪನಿಯ ನೌಕರರು ಆ ದಸ್ತಕ್ಗಳನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಗೆ ಯಾರ್ಯಾರಿಗೆ ಬೇಕೋ ಕೊಡ್ತಾ ಇದ್ರು. ಏನನ್ನ? ದಸ್ತಕ್ಗಳನ್ನು. ದಸ್ತಕ್ ಅಂದರೆ ಅನುಮತಿ ಪತ್ರ. ಇದರಿಂದ ಯಾರಿಗೆ ತುಂಬ ನಷ್ಟ ಆಯಿತು? ಬಂಗಾಳದ ನವಾಬನಿಗೆ. ಇದನ್ನು ದುರುಪಯೋಗ ಪಡಿಸ್ಕೊಂಡವ್ರು ಯಾರು? ಬ್ರಿಟಿಷರು. ಈ ಮೀರ್ ಕಾಸಿಂ ಬಂಗಾಳದ ನವಾಬನಾದಾಗ ದಸ್ತಕ್ನ ದುರುಪಯೋಗವನ್ನು ಪರಿಶೀಲನೆ ಮಾಡಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಎಂದು ಘೋಷಿಸಿದನು. ಇನ್ನು ಮುಂದೆ ಬಂಗಾಳದಲ್ಲಿ ವ್ಯಾಪಾರ ಮಾಡೋರು ಯಾವುದೇ ತೆರಿಗೆಗಳನ್ನು ಕೊಡೋ ಹಾಗೆ ಇಲ್ಲ ಅಂತ ಘೋಷಣೆ ಮಾಡ್ದ.
ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಈ ದಸ್ತಕ್ನ ದುರ್ಬಳಕೆಯನ್ನು ಪರಿಶೀಲಿಸಿ ಇನ್ನು ಮುಂದೆ ಸುಂಕ ಮುಕ್ತ ತೆರಿಗೆ ಇಲ್ಲ ಅಂತ ಯಾರು ಘೋಷಣೆ ಮಾಡಿದ್ದು? ಮೀರ್ ಕಾಸಿಂ. ಇದರಿಂದ ಯಾರಿಗೆ ನಷ್ಟ ಆಯಿತು? ಬ್ರಿಟಿಷರಿಗೆ ನಷ್ಟ ಆಯಿತು. ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಯಾರಿಗೆ ತೆರಿಗೆ ಇಲ್ಲ? ಭಾರತೀಯರಿಗೆ. ಈಗ ಭಾರತೀಯರಿಗೂ ಬ್ರಿಟಿಷರಿಗೂ ಸ್ಪರ್ಧೆ ಆಯಿತು. ಈ ಮೀರ್ ಕಾಸಿಂ ತಂದಂತಹ ಈ ಸುಂಕ ಮುಕ್ತ ತೆರಿಗೆ ಇಲ್ಲದೆ ನಾವು ಭಾರತೀಯರು ವ್ಯಾಪಾರವನ್ನು ಮಾಡಬಹುದು ಅನ್ನುವಂಥ ನಿಯಮ ಬ್ರಿಟಿಷರಿಗೆ ತೊಂದರೆ ಮಾಡ್ತು. ಅವ್ರಿಗೆ ಹೆಚ್ಚು ಹೆಚ್ಚು ಲಾಭವನ್ನು ಕೊಡಲಿಲ್ಲ. ಪರಿಣಾಮ ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಯಾವುದೇ ಲಾಭ ಇಲ್ಲ, ನಷ್ಟ ಆಯಿತು. ಯಾರಿಗೆ? ಬ್ರಿಟಿಷರಿಗೆ. ಈ ಮೀರ್ ಕಾಸಿಂ ತಂದಂಥ ಒಂದು ಹೊಸ ಬದಲಾವಣೆ ಬ್ರಿಟಿಷರಿಗೆ ನವಾಬನನ್ನು ವಿರೋಧಿಸಲು ಇದಿಷ್ಟೇ ಸಾಕಿತ್ತು. ಈಗ ಇವನ್ನ ಇಡಿಸ್ತಾ ಇಲ್ಲ. ಯಾರಿಗೆ? ಬ್ರಿಟಿಷರಿಗೆ. ಬಂಗಾಳದ ನವಾಬನಾದ ಮೀರ್ ಕಾಸಿಂನನ್ನು. ಅವರು ಮೀರ್ ಕಾಸಿಂನನ್ನು ಇಳಿಸಿ ಮತ್ತೆ ಮಿರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು. ಮೊದಲು ಪ್ರಾರಂಭದಲ್ಲಿ ಪ್ಲಾಸಿ ಕದನ ಆದ ನಂತರ ಮಿರ್ ಜಾಫರ್ ಬಂದ. ಅದಾದ ಮೇಲೆ ಮಿರ್ ಕಾಸಿಂ ಬಂದ. ಪುನಃ ಅವರು ಮಿರ್ ಕಾಸಿಂನನ್ನು ತೆಗೆದು ಹಾಕಿ ಮಿರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಮಕ್ಕಳ ಚಿತ್ರದಲ್ಲಿ ನೀವು ನೋಡ್ತಿದ್ದೀರಾ. ಬ್ರಿಟಿಷರ ಕುಟಿಲತೆಯನ್ನು, ಮೋಸಗಾರಿಕೆಯನ್ನು ಅರಿತಿದ್ದ ಮೀರ್ ಕಾಸಿಮನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು. ಹೇಗಾದರೂ ಮಾಡಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬೇಕು. ತನ್ನೊಬ್ಬನಿಂದ ಅಂದರೆ ಮೀರ್ ಕಾಸಿಮನಿಂದ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂದ್ಬಿಟ್ಟು ಅನೇಕರನ್ನ ತನ್ನ ಜೊತೆ ಸೇರಿಸ್ಕೊಂಡ. ಭಾರತೀಯ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ಅವನ ಬೆಂಬಲಕ್ಕೆ ನಿಂತರು. ಯಾಕೆ ನಿಂತರು ವ್ಯಾಪಾರಿಗಳು, ಕಸುಬುದಾರರು? ಬ್ರಿಟಿಷರಿಂದ ಅವ್ರಿಗೆ ತುಂಬ ಮೋಸ ಅನ್ಯಾಯ ಆಗಿತ್ತು. ಅದಕ್ಕೇನೆ ವ್ಯಾಪಾರಿಗಳು, ವಿವಿಧ ಕಸುಬುದಾರರು ಮೀರ್ ಕಾಸಿಮನ್ಗೆ ಸಪೋರ್ಟ್ ಆಗಿ ನಿಂತರು. ಈ ನಿಟ್ಟಿನಲ್ಲಿ ಮುಂದುವರೆದ ಮೀರ್ ಕಾಸಿಮನು ಮೊಘಲ್ ದೊರೆ 2ನೇ ಶಾ ಆಲಂ ಮತ್ತು ಔದ್ನ ನವಾಬ ಶೂಜುದ್ ದೌಲ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡನು. ತಾನೊಬ್ಬನೇ, ಈಗಾಗಲೇ ಗೊತ್ತು ಬ್ರಿಟಿಷರ ಶಕ್ತಿ, ನೌಕಾಬಲದ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಇವನೊಬ್ಬನೇ ಹೋರಾಟ ಮಾಡೋದಕ್ಕಾಗೋದಿಲ್ಲ ಅಂತ ಮೊಘಲರ ದೊರೆಯಾದ 2ನೇ ಶಾ ಆಲಂ, ಔದ್ನ ನವಾಬ ಶೂಜ್ ಉದ್ ದೌಲ್ ಅನ್ನುವಂಥವನ್ನ ಇವ್ರ ಜೊತೆಗೆ ಸೇರಿಕೊಂಡು ಒಂದು ಸಂಘಟನಾತ್ಮಕ ಹೋರಾಟ, ಇವರೆಲ್ಲರೂ ಒಟ್ಟಾಗಿ ಸೇರಿಕೊಂಡ್ರು. ಮಕ್ಕಳ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೀರ್ ಕಾಸಿಂ, 2ನೇ ಶಾ ಆಲಂ ಮತ್ತು ಶೂಜುದ್ ದೌಲ್, ಇವ್ರು 3 ಜನ ಹೋರಾಟವನ್ನು ಮಾಡಬೇಕು ಅಂತ ನಿಂತರು. ಮಕ್ಕಳ ಈ ಒಂದು ಭಾರತದ ಭೂಪಟದಲ್ಲಿ 1765ರಲ್ಲಿ ಯುರೋಪಿಯನ್ನರ ನೆಲೆಗಳು, ಅದನ್ನು ನಾವಲ್ಲಿ ಕಲಿಬೋದು ಮಕ್ಕಳ. ಈ ಒಂದು ಹಳದಿ ಬಣ್ಣದಲ್ಲಿ ಗುರುತಿಸಿರುವಂಥ ಸ್ಥಳಗಳು. ಸರಿ, ಈಗ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನ ಒಂದು ಸ್ಥಾನದಿಂದ ಕಿತ್ತಾಕಿದ್ರು. ಈಗ ಮೀರ್ ಕಾಸಿಂ ತುಂಬ ಕೋಪಗೊಂಡು ಬ್ರಿಟಿಷರ ವಿರುದ್ಧ 3 ಜನ ಸೇರಿಕೊಂಡು ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಯಾಕೆ ಒಪ್ಪಂದ? ಈ 3 ಜನಕ್ಕೂ ಏನೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಾನಾ ರೀತಿಯಲ್ಲಿ ಸಮಸ್ಯೆ ಆಗಿತ್ತು. ಯಾರಿಗೆ? 2ನೇ ಶಾ ಆಲಂ, ಶೂಜುದ್ ದೌಲ್, ಮೀರ್ ಕಾಸಿಂ, ಇವರೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತರು. ಪರಿಣಾಮವಾಗಿ ಮೀರ್ ಕಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷ್ ಸೇನೆಯನ್ನು 1764ರಲ್ಲಿ ಬಕ್ಸರ್ ಎಂಬಲ್ಲಿ ಮುಖಾಮುಖಿಯಾದವು. ಸರಿ ಮಕ್ಕಳೀಗ ಯುದ್ಧ ಆರಂಭವಾಯಿತು. ಬಕ್ಸಾರ್ ಕದನ ಯಾವ ವರ್ಷ? 1764. 2 ಗುಂಪಿತ್ತು. ಒಂದು ಕಡೆ ಇದ್ದಿದ್ದು ಮೀರ್ ಕಾಸಿಂ, 2ನೇ ಶಾ ಆಲಂ, ಶೂಜುದ್ ದೌಲ್. ಇನ್ನೊಂದು ಕಡೆ ಇದ್ದವ್ರು ಯಾರು? ಈ ಬ್ರಿಟಿಷ್ ಅಧಿಕಾರಿ ಹೆಕ್ಟರ್ ಮನ್ರೋ. ಸರಿ, ಈ 2 ಗುಂಪುಗಳಿಗೆ 1764ರಲ್ಲಿ ಬಕ್ಸಾರ್ ಅನ್ನೋ ಸ್ಥಳದಲ್ಲಿ ಯುದ್ಧ ಆಯಿತು. ಅಂತಿಮವಾಗಿ ಯುದ್ಧದಲ್ಲಿ ಮೀರ್ ಕಾಸಿಂ ಸೋತು ಹೋದ, ಪಲಾಯನ ಮಾಡ್ದ, ಓಡೋದ. ಯಾರು? ಮೀರ್ ಕಾಸಿಂ. ನವಾಬ ಶಾ ಆಲಂ, ಯಾರೇನು ಶಾ ಆಲಂ? ಮೊಘಲ್ ದೊರೆ ಶಾ ಆಲಂ ಶರಣಾಗತನಾದ. ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ಈ ಒಕ್ಕೂಟದ ಪ್ರಯತ್ನ ಸಂಪೂರ್ಣ ವಿಫಲವಾಯಿತು. ಈ ಸಂಯುಕ್ತ ಸೇನೆ ಸೋತು ಹೋಯಿತು. ಈ ಒಂದು ಬಕ್ಸಾರ್ ಕದನದ ಪರಿಣಾಮಗಳು ಏನಾಯಿತು? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ. 2ನೇ ಶಾ ಆಲಂ ಏನು ಮಾಡ್ದ? ಬಂಗಾಳದ ಮೇಲಿನ ದಿವಾನಿ ಹಕ್ಕು, ಹಂಗಂದರೆ ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟ. ಈಸ್ಟ್ ಇಂಡಿಯಾ ಕಂಪನಿ ಯಾರ್ದು? ಬ್ರಿಟಿಷರ ಒಂದು ಕಂಪನಿ. ಶಾ ಆಲಂ ಏನು ಮಾಡ್ದ? ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಯಾರಿಗೆ ಬಿಟ್ಟುಕೊಟ್ಟ? ಬ್ರಿಟಿಷರಿಗೆ ಬಿಟ್ಟುಕೊಟ್ಟ. ಮಕ್ಕಳೇ, ಮೊದಲನೇ ಅಂಶ ಕಲ್ತ್ಕೊಳ್ಳಿ. ಬಂಗಾಳದಲ್ಲಿ ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು 2ನೇ ಶಾ ಆಲಂ ಬ್ರಿಟಿಷರಿಗೆ ಬಿಟ್ಟುಕೊಟ್ಟ.
ವರ್ಷಕ್ಕೆ 26 ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡು ಬಂಗಾಳದ ಮೇಲಿದ್ದ ತನ್ನ ಪ್ರಭುತ್ವವನ್ನು ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಕೊಟ್ಟ. ಮಕ್ಕಳ ನಂತರದ ಅಂಶ ಪರಿಣಾಮಗಳು. ಬಕ್ಸಾರ್ ಕದನದ ಪರಿಣಾಮಗಳನ್ನ ನಾವು ಇಲ್ಲಿ ಕಲಿತಾ ಇದ್ದೀವಿ. ಔದನ ನವಾಬನಾದ ಶೂಜುದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕಾಯಿತು. ಈಗಾಗಲೇ ನಿಮಗೆ ಗೊತ್ತು ಮಕ್ಕಳೇ, ಮೀರ್ ಕಾಸಿಮ್ ಓಡೋದ ನಂತರ ಇದು ಯಾರು ಶಾ ಆಲಂ ನಾನಾ ರೀತಿಯಲ್ಲಿ ಸೌಕರ್ಯಗಳನ್ನ ಮಾಡಿಕೊಟ್ಟ ಯಾರಿಗೆ? ಬ್ರಿಟಿಷರಿಗೆ. ಈಗ ಶೂಜುದ್ ದೌಲ್ ಯುದ್ಧದಲ್ಲಿ ಆದಂಥ ನಷ್ಟವನ್ನು ತುಂಬಿಸ್ಕೊಟ್ಟ ಯಾರಿಗೆ? ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿಗಳನ್ನ ಕೊಟ್ಟ. ಈ ಸಂದರ್ಭದಲ್ಲಿ ಈಗ ಬಂಗಾಳದ ನವಾಬನಾಗಿದ್ದಂಥ ಮಿರ್ ಜಾಫರ್ ಸತ್ತೋದ. ಆ ಸಂದರ್ಭದಲ್ಲಿ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ಪೆನ್ಷನನ್ನು ಕೊಟ್ಟು ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಿರ್ವಹಿಸತೊಡಗಿತು. ಮಕ್ಕಳೇ, ನೀವು ಇಲ್ಲಿ ಗಮನಿಸೋದೇನಪ್ಪ ಅಂದರೆ ಒಂದೊಂದೇ ಸ್ಥಳಗಳನ್ನು ಯಾವ ರೀತಿಯಲ್ಲಿ ಬ್ರಿಟಿಷರು ಆಕ್ರಮಣ ಮಾಡಿದ್ರು. ಇದರಲ್ಲಿ ನೀವು ಕಲಿತೀರ ಯಾವ ರೀತಿಯಲ್ಲಿ ಬಂಗಾಳ ಯಾರ ವಶ ಆಯಿತು? ಬ್ರಿಟಿಷರ ವಶ ಆಯಿತು. 1765ರಲ್ಲಿ ರಾಬರ್ಟ್ ಕ್ಲೈವ್, ಮಕ್ಕಳ ಚಿತ್ರದಲ್ಲಿ ನೋಡ್ತಾ ಇದ್ದಾರೆ ರಾಬರ್ಟ್ ಕ್ಲೈವನ ಚಿತ್ರವನ್ನು. ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದನು. ಮಕ್ಕಳು, ಇದೆಲ್ಲವೂ ಕೂಡ ಬಕ್ಸಾರ್ ಕದನದ ಪರಿಣಾಮಗಳು. ನಿಮಗೆ ಗೊತ್ತು, ಬಕ್ಸಾರ್ ಕದನ ನಡೆದ ವರ್ಷ 1764. ಅದಾದಮೇಲೆ ಏನೆಲ್ಲ ಬದಲಾವಣೆ ಆಯಿತು? 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತಂದ. ಅದನ್ನೇ ನಾವು ದ್ವಿಪ್ರಭುತ್ವ ಅಂತ ಕರಿತೀವಿ, ದ್ವಿಸರ್ಕಾರ ಅಂತ ಕರಿತೀವಿ. ಈ ಪದ್ಧತಿಯಂತೆ ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು. ಆದರೆ ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ಬಂಗಾಳದ ಆಡಳಿತವನ್ನು 2 ಭಾಗ ಮಾಡಿದ್ರು. ಏನದು ಭಾಗ? ಒಂದು ಭೂಕಂದಾಯ ವಸೂಲಿ, ಇನ್ನೊಂದು ಆಡಳಿತ, ನ್ಯಾಯ, ಆಡಳಿತಾತ್ಮಕ ಕಾರ್ಯ. ಹಾಗಾದರೆ ಬಂಗಾಳದಲ್ಲಿ ಕಂದಾಯವನ್ನು ವಸೂಲಿ ಮಾಡ್ತಿದ್ದವ್ರು ಯಾರು? ಆ ಹಕ್ಕು ಯಾರಿಗೆ ಸಿಕ್ತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಬರೀ ಆ ಒಂದು ಪ್ರದೇಶದಲ್ಲಿ ಆಡಳಿತ ಮಾಡೋದು, ನ್ಯಾಯ, ಆಡಳಿತಾತ್ಮಕ ಕಾರ್ಯ, ಇದನ್ನು ಆ ಬಂಗಾಳದ ನವಾಬ ಮಾಡಬೇಕಾಗಿತ್ತು. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಪ್ರಾರಂಭದಲ್ಲಿ ಅವರು ಬಂದಿದ್ದು ಬರೀ ವ್ಯಾಪಾರಕ್ಕೋಸ್ಕರ. ಮೊಘಲ್ ದೊರೆಗಳಿಂದ ಅನುಮತಿಯನ್ನು ಪಡ್ಕೊಂಡು ಚಿಕ್ಕ ಚಿಕ್ಕ ಪ್ರದೇಶಗಳನ್ನ ಪಡ್ಕೊಂಡ್ರು. ಕೊನೆಗೆ ಮದ್ರಾಸ್ ಕೋಟೆಯನ್ನು ಅಭಿವೃದ್ಧಿ ಮಾಡಿದ್ರು, ಕಲ್ಕತ್ತಾದ ಕೋಟೆಯನ್ನು ಅಭಿವೃದ್ಧಿಗೊಳಿಸಿದ್ರು. ಹೀಗೆ ಮಕ್ಕಳೇ, ಬರೀ ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದವರು ಕೊನೆಗೆ ರಾಜಕೀಯವಾಗಿ ಒಂದೊಂದೇ ಸ್ಥಳಗಳನ್ನು ಭಾರತದಲ್ಲಿ ಆಕ್ರಮಣ ಮಾಡಿ ಕೊನೆಗೆ ಇಡೀ ಭಾರತವನ್ನೇ ತಮ್ಮ ಹತೋಟಿಗೆ ತಂದುಕೊಂಡ್ರು. ಯಾರು? ಬ್ರಿಟಿಷರು. ಮಕ್ಕಳೇ, ನೀವು ಈ ತರಗತಿಯಲ್ಲಿ ಕಲಿತ ಅಂಶಗಳು ಯಾವುದಪ್ಪ ಅಂದರೆ ಬಕ್ಸಾರ್ ಕದನ, ಅದು ನಡೆದ ವರ್ಷ ಯಾವುದು? 1764. ಅಲ್ಲಿದ್ದ ಈ ಯುದ್ಧದ 2 ಗುಂಪುಗಳು, ಒಂದು ಕಡೆ ಹೆಕ್ಟರ್ ಮನ್ರೋ, ಇನ್ನೊಂದು ಕಡೆ ಮೀರ್ ಕಾಸಿಮ್, ಎರಡನೇ ಶಾ ಆಲಂ, ಶೂಜುದ್ ದೌಲ್. ಇದರಲ್ಲಿ ಬ್ರಿಟಿಷರು ಗೆದ್ದರು. ಕೊನೆಗೆ ಇಲ್ಲಿ 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ, ದ್ವಿಸರ್ಕಾರ ಅನ್ನೋದು ಜಾರಿಗೆ ತಂದ. ಮುಖ್ಯವಾಗಿ ಬೇಕಿದ್ದೇನು ಬ್ರಿಟಿಷರಿಗೆ? ಹಣ. ಆ ಹಣದ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ಕಂದಾಯವನ್ನೆಲ್ಲ ಬ್ರಿಟಿಷರು ವಸೂಲಿ ಮಾಡ್ತಾ ಇದ್ರು. ಬೇಡದೇ ಇರುವಂಥ ಇನ್ನಿತರ ಆಡಳಿತ, ನ್ಯಾಯವನ್ನು ಬಂಗಾಳದ ನವಾಬನಿಗೆ ಬಿಟ್ಕೊಟ್ರು. ಹೀಗೆ ಒಂದೊಂದೇ ಸ್ಥಳಗಳನ್ನ ಆಕ್ರಮಣ ಮಾಡಿ ಇಡೀ ಭಾರತವನ್ನು ಅವರು ಆಕ್ರಮಣ ಮಾಡಿದ್ರು. ಮಕ್ಕಳೇ, ಈ ದಿನ ಮಾಡಿದಂಥ ಪಾಠ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಮಕ್ಕಳೇ, ನಾನು ಕೊಟ್ಟಿರುವಂತಹ ಈ ಒಂದು ಪ್ರಾಜೆಕ್ಟ್ ವರ್ಕ್ಗಳ ಬಗ್ಗೆ ನಿಮ್ಗೆ ನೆನಪಿದೆ ಮಕ್ಕಳೇ? FA1 ಚಟುವಟಿಕೆ 1ರಲ್ಲಿ ಏನು ಕೊಟ್ಟಿದ್ದೆ? ಮಹಿಳೆಯರ ಸ್ಥಾನಮಾನ. 2ನೇ ಚಟುವಟಿಕೆ ಏನು ಕೊಟ್ಟಿದ್ದೆ? ಈ ಒಂದು ಭಾರತದಲ್ಲಿ ಈ ಒಂದು ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರ ನೆಲೆಗಳನ್ನ ನಾನು ಗುರುತಿಸೋದಕ್ಕೆ ಹೇಳಿದ್ದೆ ಮಕ್ಕಳೇ. ಅದ್ರ ಕಡೆ ಗಮನ ಹರಿಸಿ ಆದಷ್ಟು ಬೇಗನೆ ಆ ಪ್ರಾಜೆಕ್ಟ್ಗಳನ್ನ ನೀವು ಮುಗಿಸ್ಬೇಕು ಮಕ್ಕಳೇ. ಧನ್ಯವಾದಗಳು.